ಕಾವೇರಿ ನಿರ್ವಹಣಾ ಸಮಿತಿಯಿಂದ ಕರ್ನಾಟಕಕ್ಕೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶವನ್ನ ಕೊಟ್ಟಿದೆ. ಈ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. 15 ದಿನ 3,500 ಕ್ಯೂಸೆಕ್ ನೀರು ಹರಿಸೋಕೆ ಆದೇಶ ಹೊರಡಿಸಿದೆ. CWMA ಕರ್ನಾಟಕಕ್ಕೆ ಇದೀಗ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶವನ್ನು ಹೊರಡಿಸಿದೆ. 15 ದಿನ 3,500 ಕ್ಯೂಸೆಕ್ ನೀರು ಹರಿಸೋಕೆ ಆದೇಶ ಹೊರಡಿಸಿರುವಂತದ್ದು. CWRC ಆದೇಶವನ್ನ ಈಗ CWMA ಅಧಿಕಾರಿಗಳು ಎತ್ತಿ ಹಿಡಿದಿದ್ದಾರೆ. ಬರದ ಮಧ್ಯೆ ಕರ್ನಾಟಕಕ್ಕೆ ಕಾವೇರಿ ಬರ ಸಿಡಿಲು ಬಂದು ಒದಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಬರದ ಛಾಯೆ ಆವರಿಸಿರುವಂಥದ್ದು. ಎಲ್ಲೆಲ್ಲೂ ಬರ ನೋಡ್ತಿದ್ದಾರೆ ಅನ್ನದಾತರು. ಎಲ್ಲೂ ಕೂಡ ಈಗ ಆ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗ್ಲಿ ಅಲ್ಲೂ ಕೂಡ ಮಳೆ ಬರದ ಭೀಕರತೆ ಎದುರಾಗಿರುವಂಥದ್ದು. ಯಾವ ಬೆಳೆಯನ್ನು ಕೂಡ ಅನ್ನದಾತರು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಡೆ ನಾವು ಮೈಸೂರು ಕಡೆ ನೋಡ್ತಾ ಹೋಗೋದಾದ್ರೆ ಈ ಸಮಯದಲ್ಲಿ ಜಲಾಶಯಗಳು ತುಂಬಿ ತುಳುಕ್ತಾ ಇದ್ವು. KRS ಆಗಿರ್ಬೋದು, ಹಾರಂಗಿ ಮತ್ತಿತರ ಜಲಾಶಯಗಳು. ಅಲ್ಲೂ ಕೂಡ ಯಾವುದೇ ನೀರಿಲ್ಲದೆ, ಜಲಾಶಯಗಳಲ್ಲೂ ನೀರಿಲ್ಲದೆ ನೀರಿನ ಮಟ್ಟ ಕೆಳಹಂತವಾಗಿ ಹೋಗಿದೆ. ಅಂಥದ್ರಲ್ಲಿ ಆ ಇರುವಂತಷ್ಟು ನೀರನ್ನ ಕನ್ನಡಿಗರಿಗೆ ಕುಡಿಯೋದಕ್ಕೆ ಮಾತ್ರ ಬಳಸೋದಕ್ಕೆ ಸಾಧ್ಯ. ಬೇರೆ ಯಾವ ಚಟುವಟಿಕೆಗಳಿಗೂ ನೀರು ಬಳಸಿದ್ರು ಆಮೇಲೆ ನೀರಿನ ಹಾಹಾಕಾರ, ಕುಡಿಯೋ ನೀರಿಗೂ ನಾವು ಹಾಹಾಕಾರ ಎದುರಿಸುವಂತಹ ಸ್ಥಿತಿ ಎದುರಾಗಬಹುದು. ಹಾಗಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಂಥ ಬರದ ಪರಿಸ್ಥಿತಿಯಲ್ಲಿ CWMA ಇವಾಗ ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿತ್ತು. ಸದ್ಯ ಈಗ ಈ ಒಂದು ಕಾವೇರಿ ಕಿಚ್ಚು ಮತ್ತು ಹೊತ್ಕೊಂಡಿರುವಂಥದ್ದು. ಯಾಕಂತಂದ್ರೆ ಆದೇಶವನ್ನ ಈ CWRC ಏನ್ 3,500 ಕ್ಯೂಸೆಕ್ ನೀರು ಹರಿಸಬೇಕು ತಮಿಳುನಾಡಿಗೆ ಅಂತ ಆದೇಶ ಹೊರಡಿಸುತ್ತಲ್ಲ, ಇದಕ್ಕೆ CWMA ಅಧಿಕಾರಿಗಳು ಅಸ್ತು ಅಂತ ಹೇಳಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರ ವಿರೋಧದ ಮಧ್ಯೆ ಕರ್ನಾಟಕದಲ್ಲಿ ಉಂಟಾಗಿರುವಂತಹ ಈ ಬರಸಿಡಿಲಿನ ಪರಿಸ್ಥಿತಿಯ ಮಧ್ಯೆಯೂ ಕೂಡ ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಹೊರಡಿಸಿರುವಂಥದ್ದು. ಇದು ಅಂತ ನಿಲುವು ನಾವು ಗಮನಿಸ್ತಾ ಇದ್ದೀವಿ. ಕನ್ನಡಿಗರು ಆಲ್ರೆಡಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ದಯವಿಟ್ಟು ನಮಗೆ ಕುಡಿಯೋದಕ್ಕಷ್ಟೇ ನೀರೀಗ ಯೋಗ್ಯ ಇರುವಂಥದ್ದು, ಸಾಕಷ್ಟು ಬೇರೆ ಯಾವ ಚಟುವಟಿಕೆಗೆ ಇಲ್ಲ ಅಂದ್ರೂ ಬದುಕೋದಕ್ಕಾದ್ರೂ ನೀರಿದೆಯಲ್ಲ ಅಂತ ಹೇಳಿ ಖುಷಿ ಪಡ್ತಾ ಇರುವಂತ ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ನೀವು ಪಾಲಾಗಿ ಕಿತ್ಕೊಂತೀರಾ ಅಂತ ಅಂದ್ರೆ ಯಾವ ತರದ ಪರಿಸ್ಥಿತಿ ಇದು? ಸದ್ಯ CWMA ದಿನಕ್ಕೆ 7,000 ಕ್ಯೂಸೆಕ್ ನೀರ್ ಬಿಡಿ ಅಂತ ಪಟ್ಟು ಹಿಡಿದಿದ್ದು. ಅದನ್ನ ಮನಗಂಡು ಇಲ್ಲ ದಿನಕ್ಕೆ 7,000 ಬಿಡಿ ಅಂತಂದ್ರೆ ಕರ್ನಾಟಕಕ್ಕೆ ನೀರಿನ ಅಲಭ್ಯತೆ ಉಂಟಾಗುತ್ತೆ. ಹಾಗಾಗಿ 3,500 ಕ್ಯೂಸೆಕ್ ನ ನೀರು ಬಿಡಬಹುದು ಅಂತ ಹೇಳಿ ಈಗ ಈ ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು. ಹಾಗಾಗಿ ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ದಿನೇ ದಿನೇ ಹೊತ್ತಿ ಉರಿತಾ ಇತ್ತು. ಈಗ ಬೆಂಕಿ ಉಂಡೆಗಳಾಗಿ ಮಾರ್ಪಟ್ಟಿರುವಂತದ್ದು. ಈಗ ನಿಮ್ಮ ಆದೇಶ ನಾಳೆ ಕರ್ನಾಟಕದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ಎದುರಿಸಬೇಕಾಗತ್ತೆ. ಯಾಕಂತಂದ್ರೆ ಆಲ್ರೆಡಿ 2-3 ದಿನಗಳಿಂದ ಮಂಡ್ಯ ಕಡೆ ಆಗಿರ್ಬೋದು, ಕರ್ನಾಟಕದಾದ್ಯಂತ ಪ್ರೊಟೆಸ್ಟ್ ಗಳನ್ನ ನಡೆಸ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಗಳು, ಅನ್ನದಾತರು. ನೀರ್ ಬಿಡಬೇಡಿ, ನಮಗ್ ಕುಡಿಯೋದಕ್ಕೆ ನೀರಿಲ್ಲ, ಅದನ್ನ ನೀವು ಹೆಂಗೆ ತಮಿಳುನಾಡಿಗೆ ಹರಿಸ್ತೀರಾ? ನಮ್ಮ ವಿರೋಧದ ಮಧ್ಯೆಯೂ ನೀರು ಬಿಡ್ತೀರಾ ಅಂತ ಅಂದ್ರೆ ನಾವು ಪ್ರಾಣ ಬಿಟ್ಟೇವು, ನೀರು ಕೊಡೆವು ಎಂಬ ಟ್ಯಾಗ್ಲೈನ್ ನಲ್ಲಿ ಎಲ್ಲ ನಮ್ಮ ಕನ್ನಡಿಗರು, ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇಲ್ಲಿ ಅರೆಬೆತ್ತಲಿಯಾಗಿ ರಸ್ತೆಯಲ್ಲಿ ಹೊರಳಾಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬರ ಸಿಡಿಲು ಬಂದು ಒದಗಿರೋದು ನೋಡಿ. ಮಳೆಯಾಗಬೇಕಾದಂತ ಸಂದರ್ಭದಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆಗಾಲದಲ್ಲಿ ಬರದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೆಂದು ಕೇಳರಿಯದ ಬರದ ಪರಿಸ್ಥಿತಿಯನ್ನ ಈಗ ನಾವು ಕನ್ನಡಿಗರು ನೋಡ್ತಾ ಇರುವಂತದ್ದು. ಅದು ಕೂಡ ಇಂಥ ಪರಿಸ್ಥಿತಿಯಲ್ಲಿ KRS ನಲ್ಲಿ 30 ವರ್ಷದ ಹಿಂದೆ ಇಷ್ಟು ಪ್ರಮಾಣದಲ್ಲಿ ನೀರು ದಾಖಲಾಗಿತ್ತು. ಈಗ 30 ವರ್ಷ ಆದ್ಮೇಲೆ ಅದೇ ಜಲಾಶಯದ ನೀರಿನ ಮಟ್ಟ ಕುಸಿತಗೊಂಡಿರೋದನ್ನ ನಾವು ಗಮನಿಸ್ತಾ ಇದೀವಿ. ಇಂತಹ ಪರಿಸ್ಥಿತಿಯಲ್ಲಿ ನೀವು 3,500 ಕ್ಯೂಸೆಕ್ ಪ್ರತಿದಿನ ತಮಿಳುನಾಡಿಗೆ ಹರಿಸ್ತೀರಾ ಅಂತ ಅಂದ್ರೆ ಹಾಗಾದ್ರೆ ನಾವು ಎಲ್ಲಿಗೆ ಹೋಗೋಣ? ಇವಾಗ ಎಲ್ಲರೂ ಕೂಡ ದುಡ್ಡು ಕೊಟ್ಟು ಕೊಂಡು ತಿನ್ನುವಂತ ಪರಿಸ್ಥಿತಿ ಮಧ್ಯೆ ನೀರನ್ನು ಕೂಡ ದುಡ್ಡು ಕೊಟ್ಟು ಕೊಂಡು ಕುಡಿಬೇಕಾ? ಸರಿ, ಎಷ್ಟು ದಿನ ಅಂತ ಕುಡಿಯೋದಕ್ಕೆ ಸಾಧ್ಯ? KRS ನಲ್ಲಿ ನೀರು ಇರೋ ತನಕ ಮಾಡ್ತೀವಿ. ನೀರೇ ಬತ್ತಿ ಹೋದ್ರೆ, KRS ನಲ್ಲಿ ನೀರೇ ಇಲ್ಲವಾದ್ರೆ ಆಮೇಲೆ ಏನ್ ಮಾಡೋದು? 2 ರಾಜ್ಯಗಳು ಕೂಡ ಈ ಕುರಿತಂತೆ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ವು ಕನ್ನಡ ಪರ ಸಂಘಟನೆಗಳು. ಯಾವ ಕ್ಷಣಕ್ಕೂ ನೀರನ್ನ ಬಿಡಬಾರ್ದು, ಕನ್ನಡಿಗರ ವಿರೋಧ ಮಧ್ಯೆ ಹೋಗಬೇಡಿ ಅಂತ ಹೇಳಿ ರಾಜ್ಯ ಸರ್ಕಾರನ ಬಡದೆಬ್ಬಿಸಿದ್ವು. ಈಗ ಈ ಕುರಿತಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿ ನಿರ್ಣಯ ತೆಗೆದುಕೊಂಡ್ರು ಕೂಡ ದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಸಿದಂತ ಸಂದರ್ಭದಲ್ಲಿ ವರ್ಚುವಲ್ ಮುಖಾಂತರ ತಮಿಳುನಾಡು ಹಾಗೆ ಅಧಿಕಾರಿಗಳು ಭಾಗಿಯಾಗ್ತಾರೆ.
ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿ ಅತಿ ಕಡಿಮೆ ನೀರು ಬಿಡುವ ಆದೇಶವನ್ನ ಮಾಡಿರುವಂತದ್ದು. ಇಲ್ಲಿ 3,500 ಕ್ಯೂಸೆಕ್ ಬದಲು ತಮಿಳುನಾಡು ಕೇಳಿರೋದು ಪ್ರತಿದಿನ 7,000 ಕ್ಯೂಸೆಕ್ ನೀರು ಬಿಡಿ ಅಂತ. ಅಷ್ಟು ಬಿಡೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 3,500 ಕ್ಯೂಸೆಕ್ ನೀರು ಹರಿಸುವಂತೆ ಈಗ ಶಿಫಾರಸನ್ನು ಮಾಡಿದೆ. ಈ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಬದಿಗಿರಿಸಿ ಹೆಚ್ಚುವರಿ ನೀರು ಹರಿಸೋಕು ಕೂಡ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಕರ್ನಾಟಕದ ಡ್ಯಾಂಗಳ ಒಟ್ಟು ಒಳಹರಿವಿರುವುದು 36 ಟಿಎಂಸಿ ಅಷ್ಟು ಮಾತ್ರ. ಮಳೆಯಾಗಿದ್ರೆ ಇಷ್ಟೊತ್ತಿಗೆ ತಮಿಳುನಾಡಿಗೆ 40 ಟಿಎಂಸಿ ನೀರನ್ನ ನಾವು ಹರಿಸಬೇಕಿತ್ತು. ಇಲ್ಲಿ ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ ಅನ್ನುವಂಥದ್ದು ವಾದ ವಿವಾದವಾಗಿತ್ತು. ಹಾಗಾಗಿ ಸಂಕಷ್ಟ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರನ್ನ ಹರಿಸಿರುವಂಥದ್ದು. ಇಲ್ಲಿ ಸಂಕಷ್ಟ ಸೂತ್ರ ಇದರ ಅನ್ವಯ ನಾವು ನೋಡ್ತಾ ಹೋಗೋದಾದ್ರೆ 9.46 ಟಿಎಂಸಿ ಬಾಕಿ ಉಳಿದುಕೊಂಡಿರುವಂಥದ್ದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ತಮಿಳುನಾಡು ಇದನ್ನ ವಾದವಾಗಿ ಮಂಡಿಸಿದೆ.